ಹೆಲೋ ಫ್ರೆಂಡ್ಸ್, ಮಾನ್ಯಸ್ ಕನ್ನಡ ವ್ಲಾಗ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ದಿನ ನಾನೊಂದು ಡೈಲಿ ವ್ಲಾಗನ್ನು ಮಾಡೋಣ ಅಂತ ಅಂದ್ಕೊಂಡು ಇವಾಗ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ತುಂಬ ದಿವಸ ಆಗೋಗಿತ್ತು ಡೈಲಿ ವ್ಲಾಗನ್ನು ಮಾಡಿಬಿಟ್ಟು ರೆಸಿಪೀಸು ಆಮೇಲೆ ಪ್ರಾಡಕ್ಟ್ ರಿವ್ಯೂ ಆ ರೀತಿ ಎಲ್ಲ ಮಾಡಿದ್ದೆ. ವ್ಲಾಗ್ ಮಾಡಿದೆ ತುಂಬ ದಿನ ಆಗಿತ್ತು, ಹಾಗಾಗಿ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ವ್ಲಾಗನ್ನು. ಇವಾಗ ನಾವು ಸ್ವಲ್ಪ ಶಾಪಿಂಗ್ ಮಾಡಬೇಕಂತ ಹೊರಗಡೆ ಹೋಗ್ತಾ ಇದ್ದೀವಿ. ಇವಾಗ ನಾನು ಹಾಕ್ಕೊಂಡಿರೋ ಇಯರಿಂಗ್ ಬಂದು ಕಡಲೆಕಾಯಿ ಪರಿಷೆನಲ್ಲಿ ತೆಗೆದುಕೊಂಡಿರೋದು. ಇದರ ಕಡಲೆಕಾಯಿ ಪರಿಷೆ ವ್ಲಾಗನ್ನು ಕೂಡ ನಾನು ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂತಂದರೆ ಅದನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಲಿಂಕನ್ನು. ಇಂಟ್ರೆಸ್ಟ್ ಇದ್ದರೆ ಚೆಕ್ ಮಾಡಿ ನೋಡ್ಬೋದು. ಅಲ್ಲೇ ತೊಗೊಂಡು ಇಯರಿಂಗ್ ಅದು. ಇಲ್ಲಿ ಸನ ಕೂಡ ರೆಡಿಯಾಗಿದ್ದಾಳೆ ಹೋಗೋದಕ್ಕೆ. ನಿಮ್ಮೆಲ್ಲರಿಗೂ ಹಾಯ್ ಮಾಡ್ತಾ ಇದ್ದಾಳೆ. ಇವತ್ತು ನಾವು ಜಯನಗರ 4th ಬ್ಲಾಕ್ಗೆ ಹೋಗ್ತಾ ಇದ್ದೀವಿ. ಊರಿಗೆ ಹೋಗಬೇಕು ಸದ್ಯನೇ, ಹಾಗಾಗಿ ಸ್ವಲ್ಪ ಶಾಪಿಂಗ್ ಮಾಡೋಣ ಅಂದರೆ ಸ್ತುತಿಗೆ ಸನಂಗೆ ಒಂದು ಡ್ರೆಸ್ ತೊಗೊಳ್ಬೇಕಿತ್ತು. ಹಾಗಾಗಿ ನಾವು ಜಯನಗರ 4th ಬ್ಲಾಕ್ ಹೋಗಿದ್ವಿ ತಗೊಳ್ಳೋಣ ಅಂತ. ಅದ್ರ ಜೊತೆಗೇ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ನಿಮಗೂ ಕೂಡ ಸ್ವಲ್ಪ ತೋರಿಸೋಣ ಅಂದ್ಕೊಂಡು ವ್ಲಾಗನ್ನು ಶೂಟ್ ಮಾಡಿದ್ದೀನಿ. ಇಲ್ಲಿ ಕೆಳಗಡೆ ಕೂಡ ಇವಾಗ ಇನ್ನೊಂದು ಶಾಪಿಂಗ್ ಮಾಡೋದಕ್ಕೆ ಮಾಳಿಗೆ ಮಾಡಿದ್ದಾರೆ. ಕೆಳಗಡೆ ಕೂಡ ನೆಲಮಾಳಿಗೆ ಆ ರೀತಿ, ಬೇಸ್ಮೆಂಟಲ್ಲೂ ಕೂಡ ಅಲ್ಲಿ ಎಲ್ಲವೂ ಕೂಡ ಸಿಗುತ್ತೆ. ಮೇಯ್ನಾಗಿ ಲೇಡೀಸ್ ರಿಲೇಟೆಡ್ ಎಲ್ಲವೂ ಸಿಗುತ್ತೆ. ಮಕ್ಕಳ ಡ್ರೆಸ್ಸು ಕೂಡ ಸಿಗುತ್ತೆ. ಬಟ್ ನೀವು ಸ್ವಲ್ಪ ಪ್ಯಾಂಟ್ ಶರ್ಟ್ ಎಲ್ಲ ಸ್ವಲ್ಪ ಚೆನ್ನಾಗಿರೋದು ಬೇಕು ಅನ್ನೋದಾದರೆ ಸ್ವಲ್ಪ ನೀವು ಹೊರಗಡೆನೇ ತೊಗೋಬೇಕು. ನೋಡಿ, ಇಲ್ಲೆಲ್ಲ ಬ್ಯಾಗ್ ಅಂಗಡಿಗಳಿವೆ, ಗ್ರಂಥಿಗೆ ಅಂಗಡಿಗಳಿವೆ, ಮೇಯ್ನಾಗಿ ಚಪ್ಪಲ್ಸ್ ಅಂಗಡಿಗಳು, ಲೇಡೀಸ್ ಕುರ್ತಾಸು, ಆಮೇಲೆ ನೈಟ್ ವೇರ್ಸು, ಟೀ ಶರ್ಟ್ಸು, ಪೈಜಾಮ, ಶಾರ್ಟ್ಸು, 3/4 ಎಲ್ಲವೂ ಕೂಡ ಇದೆ. ಒಂದೇ ಕಡೆ ನೀವು ಬಂದರೆ ಸ್ಟೇಷ್ನರಿ ಐಟಮ್ಸ್ ಕೂಡ ನೀವು ತೆಗೆದುಕೊಳ್ಬೋದು. ಹಾಗೆ ಫ್ರೂಟ್ಸ್ ಕೂಡ ಸಿಗತ್ತೆ, ತರಕಾರಿಗಳು ಕೂಡ ಸಿಗತ್ತೆ. ನೀವು ಒಮ್ಮೆ ನೋಡ್ಕೊಂಡು ಬನ್ನಿ. ಚಿಕ್ಕದಾಗಿ ಶೂಟ್ ಮಾಡಿದ್ದೀನಿ ನೋಡಿ. ಓಕೆ, ನಮ್ಮದು ಶಾಪಿಂಗ್ ಎಲ್ಲ ಆದಮೇಲೆ ನಾವು ಇವಾಗ ತಾಜಾ ತಿಂಡಿಗಳು ಅನ್ನೋ ಹೋಟೆಲ್ಗೆ ಬಂದಿದ್ದೀವಿ. ಇಲ್ಲಿ ತುಂಬ ರಶ್ ಇದೆ, ನೋಡ್ತಾ ಇರ್ಬೋದು. ಕ್ಯೂನಲ್ಲಿ ನಿಂತಿದ್ದಾರೆ. ನಾವು ಮಸಾಲೆ ದೋಸೆ ತೆಗೆದುಕೊಂಡ್ವಿ. ಇಲ್ಲಿ ಬೇರೆ ಏನು ಸಿಗಲ್ಲ. ಮಸಾಲೆ ದೋಸೆ, ಉಪ್ಪಿಟ್ಟು, ಇಡ್ಲಿ, ವಡೆ ಅಷ್ಟೇ ಸಿಗೋದು. ಕಾಫಿ, ಬಾದಾಮಿ ಹಾಲು ಆ ರೀತಿ ಅಷ್ಟೇ. ಮತ್ತು ತಿಂಡಿ ಬೇರೆ ಸಿಗೋದಿಲ್ಲ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿರುತ್ತೆ, ಹಾಗೆ ರುಚಿಯಾಗಿರುತ್ತೆ, ಶುಚಿಯಾಗೂ ಇರುತ್ತೆ. ತುಂಬ ಕ್ಲೀನಿಂಗ್ ಮೇಂಟೈನ್ ಮಾಡಿದ್ದಾರೆ. ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಯಾವತ್ತು ನೋಡಿದ್ರೂ ಕೂಡ ರಶ್ ಆಗೇ ಇರುತ್ತೆ. ನೀವು ಸಾಟರ್ಡೆ ಸಂಡೇ ಅಂತೂ ಪಾರ್ಸೆಲ್ ಸಿಗೋದೇ ಇಲ್ಲ. ಪಾರ್ಸೆಲ್ ಕೊಡೋಕ್ಕಾಗಲ್ಲ ಅಂತ ಹೇಳಿ ಬೋರ್ಡೇ ಹಾಕ್ಬಿಟ್ಟಿದ್ದಾರೆ. ಮಸಾಲೆ ದೋಸೆ ಅಂತೂ ಪೂರೈಕೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ. ನೀವು ಹೀಗೆ ದಿನ ಬಂದರೆ ಡಬ್ಬನ ತೆಗೆದುಕೊಂಡು ಹೋದರೆ ಪಾರ್ಸೆಲ್ ಕೂಡ ಕೊಡ್ತಾರೆ. ಒಮ್ಮೆ ಟ್ರೈ ಮಾಡಿ. ತಾಜಾ ತಿಂಡಿಗಳು ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಇವಾಗ ಜಸ್ಟ್ ಮನೆ ರೀಚ್ ಆಗಿದ್ದೀವಿ. ಟೈಮ್ ಬಂದುಬಿಟ್ಟು 9:15 ಆಗಿದೆ. ಅಲ್ಲೇ ತಾಜಾ ತಿಂಡಿಲಿ ಮಸಾಲೆ ದೋಸೆ ತಿನ್ಕೊಂಡು ಬಂದ್ವಿ. ಲೈಟಾಗಿ ಏನಾದರೂ ಇವಾಗ ಅಡುಗೆ ಮಾಡಬೇಕು. ಓಕೆ, ಈ ವ್ಲಾಗನ್ನು ನಾನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ. ನಾಳೆ ಬೆಳಗ್ಗೆ ಇದನ್ನು ಕಂಟಿನ್ಯೂ ಮಾಡ್ತೀನಿ. ತಾಜಾ ತಿಂಡಿಲಂತೂ ಸಿಕ್ಕಾಪಟ್ಟೆ ರಶ್ ಇತ್ತು. ಕ್ಯೂನಲ್ಲಿ ನಿಂತ್ಕೊಂಡು ನಾವು ತೊಗೊಂಡು ಬರೋ ಲೆವೆಲ್ಗೆ ರಶ್ ಇತ್ತು. ಅದರಲ್ಲಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಜಾಸ್ತಿ ಐಟಮ್ಸ್ ಏನು ಸಿಗೋದಿಲ್ಲ. ಇಡ್ಲಿ, ವಡೆ, ದೋಸೆ ಹಾಗೆ ಉಪ್ಪಿಟ್ಟು ಅಷ್ಟೇ. ಆದರೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅಲ್ಲಿ ಅಷ್ಟೊಂದು ಜನ ಇರುತ್ತೆ. ಹಾಗೆ ಕ್ಲೀನ್ ಕೂಡ ಇದೆ ಅಷ್ಟೇ ಚೆನ್ನಾಗಿ. ಹಾಗಾಗಿ ಅಲ್ಲಿ ತುಂಬ ರಶ್ ಇರುತ್ತೆ. ಓಕೆ, ನಾನು ಇವಾಗ ಅಡುಗೆ ಮಾಡ್ತೀನಿ. ಆಲ್ರೆಡಿ ತುಂಬ ಲೇಟಾಗಿ ಹೋಯಿತು.
ಮತ್ತು ನಾಳೆ ಈ ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ. ಸನಂಗೆ ಸ್ತುತಿಗೆ ಡ್ರೆಸ್ ತೊಗೊಂಡ್ವಿ. ಅವಳು ಆಲ್ರೆಡಿ ಡ್ರೆಸ್ ಇಟ್ಕೊಂಡು ಕೂತಿದ್ದಾಳೆ, ನೋಡ್ತಾ ಇರ್ಬೋದು ನೀವು. ಈ ಡ್ರೆಸ್ಸನ್ನು ನಾಳೆ ನಿಮಗೆ ನಾನು ತೋರಿಸ್ತೀನಿ. ತುಂಬ ಚೆನ್ನಾಗಿದೆ, ಗ್ರ್ಯಾಂಡ್ ಆಗಿರೋವಂಥದ್ದಲ್ಲ, ಬಟ್ ಸಾಫ್ಟಾಗಿ ಹಾಕ್ಕೊಳ್ಳೋಕ್ಕೆ ಕಂಫರ್ಟ್ ಆಗಿರುವಂಥದ್ದನ್ನು ತೆಗೆದುಕೊಂಡು ಬಂದಿದ್ದೀವಿ. ಈ ರೀತಿ ಪ್ಯಾಂಟ್ ಮತ್ತು ಟೀ ಶರ್ಟ್ ಇಬ್ಬರಿಗೂ ಕೂಡ. ಅದನ್ನು ನಾನು ನಾಳೆ ನಿಮಗೆ ತೋರಿಸ್ತೀನಿ. ಓಕೆ, ಇವಾಗ ಸನ ವೇಟ್ ಮಾಡೋಕ್ಕಾಗದೆ ಆಲ್ರೆಡಿ ಹಾಕ್ಕೊಂಡು ಬಿಟ್ಟಿದ್ದಾಳೆ. ಅದನ್ನು ಶೂಟ್ ಮಾಡಿದ್ದೀನಿ, ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಲ್ವಾ. ಪ್ಯಾಂಟ್ ಸ್ವಲ್ಪ ಇವಾಗ ಫಿಟ್ಟಿಂಗ್ ಕರೆಕ್ಟ್ ಆಗತ್ತೆ, ನಾನು ಸ್ವಲ್ಪ ದಪ್ಪ ಆದರೆ ಆಗಲ್ಲ. ಅಷ್ಟೊತ್ತಿನೊಳಗೆ ಪ್ಯಾಂಟ್ ಹಾಳಾಗಿರುತ್ತೆ ಬಿಡಿ. ಅದು ಓಕೆ, ತುಂಬ ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ ಇದ್ಲು. ನನಗಂತೂ ಇಷ್ಟ ಆಯಿತು, ಅವಳಿಗಂತೂ ತುಂಬ ಚೆನ್ನಾಗಿ ಇಷ್ಟ ಆಯಿತು. ಓಕೆ ಫ್ರೆಂಡ್ಸ್, ನಾನು ನಿನ್ನೆ ನೈಟ್ ಹೇಳಿದ್ದೆ ಈ ವ್ಲಾಗನ್ನು ನಾಳೆ ಕೂಡ ಕಂಟಿನ್ಯೂ ಮಾಡ್ತೀನಿ ಅಂತ. ಆದರೆ ಬೆಳಗ್ಗೆಯಿಂದ ನನಗೆ ಕಂಟಿನ್ಯೂ ಮಾಡೋಕ್ಕಾಗಿರಲಿಲ್ಲ. ಇವಾಗ ಎಂಡ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ ವಿಡಿಯೋನ. ಈಗ ತಾನೇ ಇಲ್ಲಿ ಮಳೆ ಕೂಡ ಬಂತು, ಲೈಟಾಗಿ ಮಳೆ ಬಂತು, ತುಂಬ ಜಾಸ್ತಿ ಏನು ಬರಲಿಲ್ಲ. ಆದರೂ ಕೂಡ ನಾವು ವಾಕ್ ಹೋಗೋ ಟೈಮಲ್ಲಿ ಬಂತು. ಅರ್ಧಕ್ಕೆ ಬಿಟ್ಟು ಬಂದ್ವಿ. ನಾವು 1.25 ತಾಸು ಮಾಡ್ತಿದ್ವಿ, ಅರ್ಧ ಗಂಟೆಗೆ ವಾಪಸ್ ಓಡಿ ಬಂದುಬಿಟ್ವಿ, ಮಳೆ ಬಂತು. ಆಮೇಲೆ 2 ಗುಲಾಬಿ ಗಿಡನ ಕೂಡ ತೆಗೆದುಕೊಂಡು ಬಂದಿದ್ದೆ. ಅದನ್ನು ಕೂಡ ಪಾಟಿಂಗ್ ಮಾಡಬೇಕಿತ್ತು, ಪಾಟ್ಗೆ ಹಾಕಬೇಕಿತ್ತು. ಅದು ಕೂಡ ಆಗಿಲ್ಲ, ಮಣ್ಣು ಸಿಕ್ಕಿಲ್ಲ ಸರಿಯಾಗಿ. ಅದನ್ನು ಕೂಡ ನಾಳೆನಾದರೂ ಮಾಡಬೇಕು. ಈಗ ಊರಿಗೆ ಹೋಗಬೇಕು ಇನ್ನೊಂದು 2 ಡೇಸಲ್ಲಿ, ಹಾಗಾಗಿ ಅದನ್ನೆಲ್ಲ ಮಾಡಿಬಿಟ್ಟು ಹೋಗಬೇಕು. ಬನ್ನಿ ನಿಮಗೂ ತೋರಿಸ್ತೀನಿ. ಇದೊಂದನ್ನು ತೆಗೆದುಕೊಂಡು ಬಂದ್ವಿ, ರೆಡ್ ಕಲರಲ್ಲಿದೆ. ಇನ್ನೊಂದು ಮೊಗ್ಗಿ ಕೂಡ ಇತ್ತು, ನಾವು ತರಬೇಕಿದ್ರೇ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು, ಕಟ್ಟಾಗೋಯ್ತು. ತರಬೇಕಿದ್ರೇ ಇದೊಂದಿದೆ, ಇದನ್ನು ಪಾಟ್ಗೆ ಹಾಕಬೇಕು. ಹಾಗೆ ಇದೊಂದನ್ನು ಕೂಡ ತೆಗೆದುಕೊಂಡು ಬಂದ್ವಿ. ಇದು ಚಿಕ್ಕದು, ಬಟ್ ಇದು ನೋಡೋಕೆ ತುಂಬ ಚೆನ್ನಾಗಿದೆ. ಇದು ಚಿಕ್ಕದು. ಇಲ್ಲಿ ತೋರಿಸ್ತೀವಿ ನೋಡಿ, ಎಷ್ಟೊಂದು ಮೊಗ್ಗೆ ಬಿಟ್ಟಿದೆ. ಆಲ್ಮೋಸ್ಟ್ ಒಂದು 40 ಮೊಗ್ಗೆ ಬಿಟ್ಟಿದೆ. ಆದರೆ ಇನ್ನೂ ಕೂಡ ಒಂದು ಕೂಡ ಅರಳಿಲ್ಲ. ನಾನು ಊರಿಗೆ ಹೋಗೋದ್ರೊಳಗೆ ಒಂದಾರು ಅರಳಿ ಅಂತ ಅಂದ್ಕೊಂಡಿದ್ದೆ, ಬಟ್ ಒಂದು ಅರಳಲಿಲ್ಲ. ಸ್ವಲ್ಪ ಬೇಜಾರಾಗ್ತದೆ. ಇದು ಪಿಂಕ್ ಕಲರಲ್ಲಿದೆ, ಸ್ವಲ್ಪ ಚಿಕ್ಕ ಹೂವಾಗುತ್ತೆ, ಬಟ್ ತುಂಬ ದಿನ ಇರುತ್ತೆ. ಇದೊಂದು ಕೆಳಗಡೆಯಿಂದ ಕಟ್ ಮಾಡ್ಕೊಂಡು ತಂದು ಇಟ್ಟಿದ್ದೀನಿ, ಬದುಕತ್ತಾ ಇಲ್ವೋ ಗೊತ್ತಿಲ್ಲ. ಇದು ಕೂಡ ರೆಡ್ ಕಲರ್ದು. ಒಂದು ಚಿಕ್ಕ ಹೆಣೆಯನ್ನು ಕಟ್ ಮಾಡಿ ಇಲ್ಲಿ ಬಂದು ಇಟ್ಟಿದ್ದೀನಿ. ಇದು ಪುದೀನ, ಇದು ದೊಡ್ಡ ಪತ್ರೆ. ಇದು ಬಸಳೆ ತಂದಿದ್ವಲ್ಲ, ಅದನ್ನು ಹಂಗೆ ಇಟ್ಟಿದ್ದೆ ನೋಡಿ, ಚಿಗುರು ಬರ್ತಾ ಇದೆ ಇಲ್ಲಿ. ಇದು ನನ್ನ ಮಗಳು ಬೆಳ್ಳುಳ್ಳಿ ಹಾಕಿದ್ಲು. ಇದು ಬಂದುಬಿಟ್ಟು ಮೆಣಸಿನ್ಕಾಯಿ ಬೀಜ ಇರುತ್ತಲ್ವ, ಎಲ್ಲ ಯೂಸ್ ಮಾಡಿ ಆದಮೇಲೆ ಅದನ್ನು ಹಾಕಿದ್ದೆ, ಅದು ಕೂಡ ಬಂದಿದೆ. ಈಗ ಮೇಯ್ನಾಗಿ ನಾಳೆ ಒಳಗಡೆ ಅದಕ್ಕೆ 2 ಗುಲಾಬಿ ಗಿಡಕ್ಕೂ ಮಣ್ಣು ತಂದು ಪಾಟ್ಗೆ ಹಾಕಬೇಕು. ಓಕೆ, ಈಗ ಅಷ್ಟೇ ಮಳೆ ಬಂದು ನಿಂತಿದೆ, ನೋಡ್ತಾ ಇರ್ಬೋದು ನೀವು. ಎಲ್ಲ ಕಡೆ ನೀರಾಗಿದೆ. ಹಾಗೆಯೇ ಊರಿಗೆ ಹೋಗ್ತಾ ಇರೋದ್ರಿಂದ ಪ್ಯಾಕಿಂಗ್ ಕೂಡ ಮಾಡಬೇಕು. ಇನ್ನು ಏನು ಕೂಡ ಸ್ಟಾರ್ಟ್ ಆಗಿಲ್ಲ. ನಾಡ್ದು ಕಾರ್ ಕೂಡ ಸರ್ವಿಸಿಗೆ ಕೊಟ್ಟಿದ್ದೀವಿ, ಅದು ಕೂಡ ಇವತ್ತು ನಾಳೆ ಬರುತ್ತೆ. ಅಷ್ಟರೊಳಗೆ ನಮಗೆ ಪ್ಯಾಕಿಂಗ್ ಕೂಡ ಮಾಡಬೇಕು. ಅದಕ್ಕೋಸ್ಕರನೇ ಊರಿಗೆ ಹೋಗ್ತಾ ಇದ್ದೀವಿ ಅನ್ನೋದಕ್ಕೋಸ್ಕರನೇ ಸ್ತುತಿಗೆ ಸನಂಗೆ ನಿನ್ನೆ ನಾವು ಬಟ್ಟೆ ತರಕ್ಕೆ ಹೋಗಿದ್ವಿ. ಅದನ್ನು ಕೂಡ ನಾನು ನಿಮ್ಗೆ ಇವಾಗ ತೋರಿಸ್ತೀನಿ. ತುಂಬ ಕಾಸ್ಟ್ಲಿ ಇದೆ, ತೆಗೆದುಕೊಂಡಿಲ್ಲ. 2 ಪ್ಯಾಂಟ್ ಮತ್ತು ಶರ್ಟನ್ನು 2 ಕೂಡ ಸಪ್ರೇಟಾಗಿ ತೆಗೆದುಕೊಂಡ್ವಿ. ಅವರು ಬೇಗ ದೊಡ್ಡಾಗ್ತಿರ್ತಾರೆ, ಹಾಗಾಗಿ ತುಂಬ ಕಾಸ್ಟ್ಲಿ ತೆಗೆದುಕೊಂಡು ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ. ಅದನ್ನು ಬೇರೆ ಯಾರಿಗಾರು ಕೊಡಬೇಕಾಗತ್ತೆ. ಇಬ್ಬರು ಕೂಡ ಒಂದೇ ಹೈಟ್ ಇದ್ದಾರೆ ಸಾಮಾನ್ಯವಾಗಿ, ಹಾಗಾಗಿ ಒಬ್ಬರಿಗಾಗದಿದ್ರೆ ಇನ್ನೊಬ್ರಿಗಾಗತ್ತೆ ಅನ್ನೋ ಥರ ಇಲ್ಲ. ಹಾಗಾಗಿ ಸ್ವಲ್ಪ ಅಂದ್ರೂ 500 ರೂಪೀಸ್ ಆಗೇ ಆಗುತ್ತೆ ಎರಡನ್ನು ಸಪ್ರೇಟ್ ತೆಗೆದುಕೊಂಡ್ರೆ. ನಾವು ಈ ಸಲ ಫ್ರಾಕ್ ಎಲ್ಲ ತೆಗೆದುಕೊಂಡಿಲ್ಲ, ಪ್ಯಾಂಟ್ ಶರ್ಟ್ ತೆಗೆದುಕೊಂಡೆ. ಅದನ್ನು ಕೂಡ ಇವಾಗ ನಿಮ್ಮ ಜೊತೆ ತೋರಿಸ್ತೀನಿ, ನೋಡಿ ಹೇಗಿದೆ ಅಂತ ನನಗೆ ಕಾಮೆಂಟಲ್ಲಿ ತಿಳಿಸಿ. ಇದು ಬಂದುಬಿಟ್ಟು ಸ್ತುತಿ ಟಾಪು. ಈ ರೀತಿ ಚಿಟ್ಟೆ ಇದೆ, ಹೂವಿದೆ, ಬ್ಲೂ ಕಲರ್ ಮೇಲಿದೆ. ಫುಲ್ ಸ್ಲೀವ್ಸೇ ತೊಗೊಂಡೆ ನಾನು ಇಬ್ಬರಿಗೂ. ಈಗಂತೂ ಚಳಿಗಾಲ, ಹಾಗಾಗಿ ಫುಲ್ ಸ್ಲೀವ್ಸೇ ತೆಗೆದುಕೊಂಡಿದ್ದೀನಿ ಇಬ್ಬರಿಗೂ. ಸ್ತುತಿದು ಬಂದುಬಿಟ್ಟು ಇಲ್ಲಿ ಕೋಲ್ಡ್ ಶೋಲ್ಡರ್ ಇದೆ, ನೋಡ್ತಾ ಇರ್ಬೋದು. ಇಲ್ಲಿ ಓಪನ್ ಇದೆ. ಓಕೆ, ಚೆನ್ನಾಗಿದೆ ಅನ್ನಿಸ್ತು. ಬಟ್ಟೆನೂ ಸಾಫ್ಟಾಗಿದೆ, ಕಾಟನ್ನು, ಹಾಗಾಗಿ ತೆಗೆದುಕೊಂಡ್ವಿ. ಇದು ಸ್ವಲ್ಪ ಆಫರ್ ಇತ್ತು. MRP ಬಂದುಬಿಟ್ಟು 740 ಇತ್ತು,
ಆಫರ್ ಪ್ರೈಸ್ ಅಂತ 370ಗೆ ಸಿಕ್ತು. ಕೊಡ್ಬೋದು ಅಂತ ಅನಿಸ್ತು. ಬಟ್ಟೆ ಚೆನ್ನಾಗಿದೆ. ಇನ್ನು ವಾಶ್ ಮಾಡಿದ್ಮೇಲೆ ನೋಡಬೇಕು ಹೇಗಾಗತ್ತೆ ಅಂತ. ಕೆಲವೊಂದು ಬಟ್ಟೆ ವಾಶ್ ಮಾಡಿದ್ಮೇಲೆ ಒಂಥರ ಇಲ್ಲಿ ಬಟ್ಟೆ ಎಲ್ಲ ಎದ್ಕೊಳ್ಳೋ ಥರ ಆಗುತ್ತೆ. ಆ ರೀತಿ ಆಗದೇ ಇದ್ದರೆ ತುಂಬ ಚೆನ್ನಾಗಿದೆ, ಸಾಫ್ಟ್ ಆಗಿದೆ. ಹಾಗೆ ಫುಲ್ ಸ್ಲೀವ್ಸ್ ಕೂಡ ಹೌದು. ಇಲ್ಲಿ ತನಕ ಚಿಕ್ಕ ಚಿಕ್ಕ ಬಟನ್ ಕೂಡ ಕೊಟ್ಟಿದ್ದಾರೆ. ಸ್ತುತಿಗೆ ಸ್ವಲ್ಪ ಅಗಲ ಆಗತ್ತೆ ಅಂದ್ಕೊಂಡಿದ್ದೀನಿ. ಅವಳು ಇಷ್ಟೊಂದು ದಪ್ಪ ಇಲ್ಲ, ಆದರೂ ಅವಳ ಸೈಜ್ಗೆ ಬರೋದಿದೇನೆ. ಹಾಗಾಗಿ ಓಕೆ ನಡೆಯುತ್ತೆ. 4 ಇಯರ್ಸ್ ಅಂತ ಇದೆ, ಹಾಗಾಗಿ ತೆಗೆದುಕೊಂಡೆ. ನೆಕ್ಸ್ಟ್ ಇದು ಬಂದುಬಿಟ್ಟು ಜೆಗಿನ್ಸ್. ಇದು ಕೂಡ ಸ್ತುತಿಗೇನೆ. ಇದು ಕೂಡ ಕಾಟನ್ನು, ತುಂಬ ಚೆನ್ನಾಗಿದೆ. ಸ್ಟ್ರೆಚೇಬಲ್, ಮತ್ತು ನೋಡ್ತಾ ಇರ್ಬೋದು ನೀವು, ಈ ರೀತಿ ಸ್ಟ್ರೆಚ್ ಆಗುತ್ತೆ. ಅವಳಿಗೆ ಸರಿಯಾಗಿ ಆಗುತ್ತೆ, ಇನ್ನು ಟೈಟ್ ಎಲ್ಲ ಆಗೋದಿಲ್ಲ. ಅವಳು ಸ್ವಲ್ಪ ವೀಕೇ ಇದ್ದಾಳೆ. ಇದು ಕೂಡ ನನಗೆ ಕರೆಕ್ಟ್ ಮ್ಯಾಚಿಂಗ್ ಸಿಕ್ಕಿಲ್ಲ ಅಲ್ಲಿ. ಓಕೆ ಪರವಾಗಿಲ್ಲ, ಬೇರೆ ಯಾವ್ದಾದ್ರು ಹಾಕ್ಬೋದು, ಅಥವಾ ಇದಕ್ಕೂ ಕೂಡ ಜೆಗಿನ್ಸ್ಗೂ ಕೂಡ ಬೇರೆ ಬೇರೆ ಟೀ ಶರ್ಟ್ ಹಾಕ್ಬೋದು ಅಂತ ತೆಗೆದುಕೊಂಡೆ. ಸ್ವಲ್ಪ ಲೇಟ್ ಕೂಡ ಆಯಿತು. ಜಯನಗರದಲ್ಲಂತೂ ಲೇಡೀಸ್ ಶಾಪ್ ತುಂಬ ಇದೆ. ಮಕ್ಕಳಿಗೆ ಸ್ವಲ್ಪ ಕಡಿಮೆನೇ. ನಾವು ಹುಡುಕಿ ಆಮೇಲೆ ನಮಗೊಂದು 2 ಅಂಗಡಿ ಸಿಕ್ತು ಅಷ್ಟೇ. ಇದು ಬಂದುಬಿಟ್ಟು 160 ರುಪೀಸ್. ಮೇನ್ ಪ್ರೈಸು ಇದರದ್ದು 320 ರುಪೀಸ್ ಆಗಿತ್ತು. ಆಫರ್ ಇರೋದ್ರಿಂದ 160ಗೆ ಸಿಕ್ತು. ತುಂಬ ಚೆನ್ನಾಗಿದೆ. 160 ಆರಾಮವಾಗಿ ಕೊಡ್ಬೋದು. ಕಾಟನ್ ಬೇರೆ, ಬಟ್ ಸ್ಟ್ರೆಚೇಬಲ್ ಕೂಡ ಹೌದು. ಹಾಗಾಗಿ ನನಗೆ ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೆ ತೆಗೆದುಕೊಂಡೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿ. ಇದು ಬಂದುಬಿಟ್ಟು ಇನ್ನೂ ಸಾಫ್ಟ್ ಆಗಿದೆ ಬಟ್ಟೆ. ಸ್ವಲ್ಪ ಕಾಸ್ಟ್ಲಿನೇ ಆಯಿತು, 370 ಅಂತಂದರೆ, ಆದರೂ ಪರವಾಗಿಲ್ಲ, ಬಟ್ಟೆ ಚೆನ್ನಾಗಿದೆ. ಇದು ಬಂದುಬಿಟ್ಟು ನನ್ನ ಭಾವನ ಚಾಯ್ಸ್, ಅಂದರೆ ಸ್ತುತಿ ಚಿಕ್ಕಪ್ಪನ ಚಾಯ್ಸ್. ಓಕೆ ಹೇಗೆ ಅನಿಸ್ತು ಅಂತ ಹೇಳಿ. ನೆಕ್ಸ್ಟ್ ಇದು ಬಂದುಬಿಟ್ಟು ನನ್ನ ಸಣ್ಣ ಪಾಪು ಡ್ರೆಸ್ಸು. ಇದು ಕೂಡ ಟೀ ಶರ್ಟ್ ತೆಗೆದುಕೊಂಡೆ. ಇದು ಕಾಟನ್ನೇ, ಹಾರ್ಟ್ ಪ್ರಿಂಟ್ ಇದೆ. ಈ ಥರದ್ದೇ ಸ್ತುತಿಗೂ ತೊಗೊಳ್ಬೇಕು ಅಂತ ತುಂಬ ಹುಡುಕಿದ್ವಿ, ಬಟ್ ಸಿಕ್ಕಿಲ್ಲ. ಸೇಮ್ ಅಲ್ಲದೆ ಇದ್ರೂ ಪರವಾಗಿಲ್ಲ, ಇದೇ ಪ್ಯಾಟರ್ನಲ್ಲಿ ಇರಲಿ ಅಂತ ಅಂದ್ಕೊಂಡೆ, ಬಟ್ ಸಿಕ್ಕಿಲ್ಲ. ಓಕೆ ಅವಳಿಗೊಂದು ಅಂಗಡೀಲಿ ಇವಳಿಗೊಂದು ಅಂಗಡೀಲಿ ತೆಗೆದುಕೊಂಡ್ವಿ. ಇದು ಕೂಡ ಫುಲ್ ಸ್ಲೀವ್ಸ್, ಬಟ್ ಇವಳದು ಕೋಲ್ಡ್ ಸ್ಲೀವ್ಸ್ ಅಲ್ಲ. ಇಲ್ಲಿ ಸ್ವಲ್ಪ ತುಂಬ ಚೆನ್ನಾಗಿದೆ, ಡಿಫ್ರೆಂಟ್ ಆಗಿದೆ, ನೋಡ್ತಾ ಇರ್ಬೋದು. ಇದು ಪ್ರೈಸ್ ಬಂದುಬಿಟ್ಟು ಒಂದು ನಿಮಿಷ ಹೇಳ್ತೀನಿ. 259 ರುಪೀಸ್, 260 ರುಪೀಸ್ ಈ ಟೀ ಶರ್ಟ್ಗೆ. ಏನು ಡಿಸ್ಕೌಂಟ್ ಇರಲಿಲ್ಲ. 259 ರುಪೀಸೇ ಕೊಟ್ವಿ ಇದಕ್ಕೆ. ಇದು ತುಂಬ ಚೆನ್ನಾಗಿದೆ. ಬಟ್ಟೆನೂ ಸಾಫ್ಟ್ ಆಗಿದೆ, ಕಾಟನ್ನು. ಸ್ವಲ್ಪ ಸ್ಟ್ರೆಚ್ ಕೂಡ ಆಗುತ್ತೆ, ಸ್ಟ್ರೆಚೇಬಲ್ಲೇ. ಓಕೆ ಅವಳಿಗೆ ಚೆನ್ನಾಗಿ ಕಾಣಿಸುತ್ತೆ. ಅವಳು ಸ್ವಲ್ಪ ವೈಟ್ ಜಾಸ್ತಿ ಇದ್ದಾಳೆ ಸ್ತುತಿಗಿಂತ, ಹಾಗಾಗಿ ಚೆನ್ನಾಗೇ ಕಾಣಿಸುತ್ತೆ ಅಂತ ಅವಳಿಗೆ ಸ್ವಲ್ಪ ಬ್ಲ್ಯಾಕ್ ತೆಗೆದುಕೊಂಡೆ. ಬ್ಲ್ಯಾಕ್ ಅಂದರೆ ಬ್ಲ್ಯಾಕ್ ಅಲ್ಲ, ಬ್ಲೂನೇ, ಡಾರ್ಕ್ ಬ್ಲೂ. ಇದಕ್ಕೆ ಮ್ಯಾಚಿಂಗ್ ಆಗಿ ಈ ರೀತಿ ಕಾಟನ್ ಪ್ಯಾಂಟ್ ತೆಗೆದುಕೊಂಡೆ. ಇದು ಕೂಡ ತುಂಬ ಚೆನ್ನಾಗಿದೆ, ಬಟ್ ನಂಗೆ ಸ್ವಲ್ಪ ಟೈಟ್ ಆಗುತ್ತೆ. ಟೈಟ್ ಅಂದರೆ ಇವಾಗ ಸರಿಯಾಗಿ ಆಗುತ್ತೆ, ಇನ್ನೊಂದು ಸ್ವಲ್ಪ ದಪ್ಪ ಆದರೂ ಕೂಡ ಅವಳಿಗೆ ಹಾಕೋಕ್ಕಾಗಲ್ಲ, ಸ್ತುತಿನೇ ಹಾಕಬೇಕು. ಮತ್ತು ಸ್ವಲ್ಪ ಟೈಟ್ ಆಗುತ್ತೆ. ಅವಳು ಸ್ವಲ್ಪ ಡುಮ್ ಇದ್ದಾಳೆ, ಹಾಗಾಗಿ ಅವಳಿಗೆ ಸ್ವಲ್ಪ ಟೈಟ್ ಆಗುತ್ತೆ. ಬಟ್ ಅವಳ ಏಜ್ ಅವ್ರಿಗೆ ನಮ್ಮ ಕೇಳಿದಾಗ ಇದೇ ಸಿಕ್ಕಿರೋದು. 2 to 3 ಇಯರ್ಸ್ ಅಂತಿದೆ. ಇದು ಬಂದುಬಿಟ್ಟು 150 ರುಪೀಸ್. ಇದು ಕೂಡ ಬಟ್ಟೆ ಸಖತ್ತಾಗಿ ಸಾಫ್ಟ್ ಆಗಿದೆ, ಹಾಗಾಗಿ ತೆಗೆದುಕೊಂಡ್ವಿ. ಸ್ತುತಿಗೂ ಕೂಡ ಇದೇ ಥರ ತೊಗೋಬೇಕು ಅಂತ ಅಂದ್ಕೊಂಡಿದ್ವಿ, ಬಟ್ ಸಿಕ್ಕಿಲ್ಲ. ಏನು ಮಾಡೋದು, ಅವ್ರದ್ದು ಚೆನ್ನಾಗೇ ಇದೆ, ಬಟ್ ಈ ಪ್ಯಾಟರ್ನಲ್ಲಿ ಇಲ್ಲ ಅಷ್ಟೇ. ಇಬ್ಬರಿಗೂ ಕೂಡ ಈ ರೀತಿ ಫುಲ್ ಸ್ಲೀವ್ಸೇ ತೆಗೆದುಕೊಂಡಿದ್ದೀವಿ, ಫುಲ್ ಪ್ಯಾಂಟು ಅಷ್ಟೇ. ಓಕೆ ನಿಮ್ಗೆ ಹೇಗೆ ಅನಿಸ್ತು ಇದ್ರ ಬಗ್ಗೆ ಅಂತ ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಓಕೆ ಸ್ನೇಹಿತರೆ, ನಾನು ಈ ವ್ಲಾಗನ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಟ್ಟೆ ಕೂಡ ವಾಶ್ ಮಾಡಬೇಕು, ಪ್ಯಾಕಿಂಗ್ ಕೂಡ ಮಾಡಬೇಕು. ಬಿಸಿಲಿಲ್ಲ, ಹಾಗಾಗಿ ಇವಾಗ ವಾಶ್ ಮಾಡಿಬಿಟ್ಟು ಒಳಗಡೆನೇ ಹಾಕ್ತೀನಿ. ಬೆಳಗ್ಗೆ ಅಷ್ಟೊತ್ತಿಗೆ ಒಣಗಿರುತ್ತೆ, ಫ್ಯಾನ್ ನೈಟೆಲ್ಲ ಹಾಕಿರ್ತೀವಲ್ಲ, ಹಾಗಾಗಿ. ಟೈಮ್ ಬಂದುಬಿಟ್ಟು 5:15 ಆಯಿತು. ಓಕೆ ಇವಾಗ ಬಟ್ಟೆ ವಾಶ್ ಮಾಡೋಕ್ಕೆ ಹಾಕ್ತೀನಿ. ಹಾಗೆ ಸುಮಾರಷ್ಟು ಕೆಲಸ ಇದೆ, ಅದನ್ನು ಕೂಡ ಮುಗಿಸ್ಕೊಳ್ತೀನಿ. ಇವತ್ತಿನ ವ್ಲಾಗನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಹೆಚ್ಚು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗೆ ಮೊದಲನೇ ಬಾರಿಗೆ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಕೂಡ ಮರಿಬೇಡಿ. ಇದರಿಂದ ಕೆಳಗಡೆ ಕಾಣೋ ರೆಡ್ ಕಲರ್ ಬಟನ್ ಕ್ಲಿಕ್ ಮಾಡಿದ್ರೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ತೀರಾ. ಹಾಗೆ ತಕ್ಷಣ ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಕಾಣಿಸುತ್ತೆ, ನೀವು ಸಬ್ಸ್ಕ್ರೈಬ್ ಆದ ತಕ್ಷಣ ಅದನ್ನು ಕ್ಲಿಕ್ ಮಾಡೋದ್ರಿಂದ ನಾನು ವೀಡಿಯೋಸ್ಗಳನ್ನು ಯಾವಾಗೆಲ್ಲ ಅಪ್ಲೋಡ್ ಮಾಡ್ತೀನೋ ಆಗ ತಕ್ಷಣ ನಿಮಗೆ ಬಂದು ತಲುಪುತ್ತೆ. ಓಕೆ ಮತ್ತೇನು ಹೇಳೋದಿಲ್ಲ, ಅಷ್ಟೇ.
ಇದಕ್ಕೆ ಯಾವುದಕ್ಕೂ ಕೂಡ ನಿಮಗೆ ಚಾರ್ಜಸ್ ಅಪ್ಲೈ ಆಗೋದಿಲ್ಲ. ಫೇಸ್ಬುಕ್ಕಲ್ಲೆಲ್ಲ ನೀವು ಹೆಂಗೆ ಲೈಕ್ ಮಾಡ್ತೀರೋ ಹಾಗೆ ಕೂಡ ಇಲ್ಲೂ ಕೂಡ ಲೈಕು, ಕಮೆಂಟು, ಶೇರು ಎಲ್ಲ ಕೂಡ ಮಾಡ್ಬೋದು. ಸಬ್ಸ್ಕ್ರೈಬ್ ಆಗುವುದನ್ನು ಕೂಡ ಅಷ್ಟೇ ಸುಲಭವಾಗಿ ಮಾಡ್ಬೋದು. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ನಿಮ್ಮ ಲೈಕಿಂದ ನನಗೆ ಇನ್ಸ್ಪಿರೇಷನ್ ಸಿಗುತ್ತೆ ಮತ್ತು ಹೆಚ್ಚು ವಿಡಿಯೋಗಳನ್ನು ಮಾಡೋದಕ್ಕೆ ಸ್ಫೂರ್ತಿ ಸಿಗುತ್ತೆ. ಓಕೆ, ಇಷ್ಟ ಆಯ್ತಾ ನನ್ನ ಇವತ್ತಿನ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನನ್ನ ಮುಂದಿನ ವಿಡಿಯೋನಲ್ಲಿ ಸಿಗ್ತೀನಿ. ಮೋಸ್ಟ್ಲಿ ಇನ್ನೊಂದು 2 ವೀಡಿಯೋಸ್ ಅಷ್ಟೇ ಬರ್ಬೋದು. ಆಮೇಲೆ ನಾನು ಊರಿಗೆ ಹೋಗಿರ್ತೀನಿ, ಹಾಗಾಗಿ ನನಗೆ ವಿಡಿಯೋಸ್ ಅಪ್ಲೋಡ್ ಮಾಡೋದಕ್ಕೆ ಅಷ್ಟೊಂದು ಆಗೋದಿಲ್ಲ ನೆಟ್ವರ್ಕ್ ಪ್ರಾಬ್ಲಮಿಂದ. ಮತ್ತೊಂದು 15 ಡೇಸ್ ಬ್ರೇಕ್ ಆಗುತ್ತೆ ಅಷ್ಟೇ. ಓಕೆ, ನನ್ನ ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಥ್ಯಾಂಕ್ಸ್ ಫಾರ್ ವಾಚಿಂಗ್.